ಇನ್ನು ರಾಮನಗರಕ್ಕೆ ಬರೋಣ. ರಾಮನಗರ ವಿಶೇಷವಾಗಿ ಇದನ್ನು ಡಿ ಕೆ ಸುರೇಶ್ ಅವರು ಈ ಕಾರ್ಯಕ್ರಮ ನೋಡಬೇಕು. ಡಿ ಕೆ ಸುರೇಶ್ ಅವರು ಮನಸ್ಸು ಮಾಡಿದರೆ, ಒಂದು ಫೋನ್ ಮಾಡಿದರೆ ಈ ಕೆಲಸ ಆಗತ್ತೆ. ಏನು ಅಂತಂದರೆ ಇಲ್ಲಿ ಬನ್ನಿ ಬ್ರೇಕಿಂಗ್ ಪಾಯಿಂಟ್ ನೋಡೋಣ. ಇದು ನಗರಸಭೆಗೆ ಹೋದರೆ ಈಗ MP ಅವ್ರು ಕೇಳಬೇಕು, MLA ಅವ್ರು ಕೇಳಬೇಕು. ಅವ್ರು ಹೇಳಿದ್ರೆ ಮಾಡ್ಕೊಡ್ತೀವಿ, ಇಲ್ಲದೆ ಮಾಡ್ಕೊಡಲ್ಲ ಅಂತ ಸತಾಯಿಸ್ತಾರೆ. 25 ವರ್ಷಗಳಿಂದ ನಾವು ಆಫೀಸಿಗೆ ತಿರುಗಿ ಸಾಕಾಯ್ತಾ ಇದೆ ನಮಗೆ. 3-4 ತಿಂಗಳಲ್ಲಿ ಕಂದಾಯ ಕಟ್ಟಿಸ್ಕೊಂಡಿದ್ದಾರೆ. ಆವಾಗ ಕಟ್ಟಿಸ್ಕೊಂಡಿಲ್ಲ, ಈಗ ಕಟ್ಟಿಸ್ಕೊಂಡಿದ್ದಾರೆ. ನಮಗೆ ಈಗ ಈ ಖಾತೆ ಮಾಡಿಕೊಟ್ರೆ ನಮಗೆ ಸರ್ಕಾರದಿಂದ ಮಂಜೂರು ಮಾಡಿಕೊಂಡು ಬೇರೆ ಬ್ಯಾಂಕಿನ ಸಹಾಯ ಪಡೆದು ಮನೆ ಕಟ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ. ಎಸ್ ವೀಕ್ಷಕರೇ, ಹೀಗೆ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇರೋರು ರಾಮನಗರದ ನಿವಾಸಿಗಳು. 1997ರಲ್ಲಿ ಆಶ್ರಯ ಯೋಜನೆಯ ಅಡಿಯಲ್ಲಿ ನಿವೇಶನ ಪಡೆದ ಫಲಾನುಭವಿಗಳು. 1997ರಲ್ಲಿ ಕನಕಪುರ ನಗರಸಭೆಯಿಂದ 85 ಜನರನ್ನ ಗುರುತಿಸಿ ತಟ್ಟೆಹಳ್ಳ ಬಳಿ 2540 ಸೈಟ್ ನೀಡಲಾಗಿತ್ತು. ಸೈಟ್ ನೀಡಿ ಹಕ್ಕು ಪತ್ರಾನೂ ನೀಡಿದ್ರು. ಆದರೆ ಸತತ 27 ವರ್ಷಗಳಿಂದ ಈ ಸ್ವತ್ತು ಮಾಡಿಸಿಕೊಡದೆ ಅಧಿಕಾರಿಗಳು ಪಿರಿಪಿರಿಯಾಗಿ ಅಲಿಸ್ತಾಲೇ ಇದ್ದಾರೆ. ಏನೋ ಜಾಗಕ್ಕೆ ಫಲಾನುಭವಿಗಳು ಕಂದಾಯ ಕಟ್ಟಿಕೊಂಡು ಬರ್ತಿದ್ದಾರೆ. ಕನಕಪುರ ನಗರಸಭೆ ಅಧಿಕಾರಿಗಳ ಕಳ್ಳಾಟಕ್ಕೆ ಫಲಾನುಭವಿಗಳು 27 ವರ್ಷದಿಂದ ಅಲೆದು ಚಪ್ಪಲಿ ಸವೆಸಿದ್ದಾರೆ. 87 ಫಲಾನುಭವಿಗಳ ಪೈಕಿ 14 ಜನರನ್ನ ರಸ್ತೆ ನಿರ್ಮಾಣಕ್ಕಾಗಿ ಕೈಬಿಟ್ಟಿದ್ರು. 85 ಜನರ ಪೈಕಿ 71 ಮಂದಿಗೆ ಮಾತ್ರ ನಿವೇಶನ ಮಂಜೂರು ಮಾಡಲಾಗಿದೆ. ಏನೋ ಫಲಾನುಭವಿ ಲಿಸ್ಟ್ನಿಂದ ಔಟ್ ಆಗಿದ್ದ 14 ಜನರಿಗೆ ನಯಾ ಪೈಸೆಗೂ ನೀಡಿಲ್ಲ. 25 ವರ್ಷ ಆಯಿತು ಮನೆ ಸೈಡ್ ತಗೊಂಡು ಬಡವರ ಮನೇಲಿ ಇಟ್ಕೊಂಡು ನಾವು ಕಾಲ ಕಳೀತಾ ಇದ್ದೀವಿ. ಅವರು ಹೆಚ್ಚಿಗೆ ಬಾಡಿಗೆ ಕೊಡಿ ಅಂತಾರೆ, ಎಲ್ಲಿ ತಂದು ಕೊಡುವ, ಬಡವ್ರದ್ದು ಸೈಟು ಕಟ್ಕೊಡಿ. ಇವಾಗ ನಮ್ಗೆ ಇಲ್ಲಿ ಸೈಟಿಗೆ ನಮಗೆ ಇದನ್ನ ಈ ಖಾತೆ ಮಾಡಿಕೊಟ್ರೆ ಏನೋ ನಾವು ಗೌರ್ಮೆಂಟಿಂದ ಸ್ವಲ್ಪ ಸಹಾಯ ತಗೊಂಡು ಮನೆಗಾದರೂ ಕಟ್ಬೋದು. ಇನ್ನೂ 27 ವರ್ಷ ಆಗಿ ಇನ್ನೂ ಕೊಟ್ಟಿಲ್ಲ ಅಂದರೆ ಇನ್ನೇನು 50 ವರ್ಷ ಆದ್ಮೇಲೆ ಕೊಡ್ತಾರಾ ಸರ್ ಇವರು? ಹಲವು ಬಾರಿ ಈ ಖಾತೆಗೆ ಅರ್ಜಿ ಸಲ್ಲಿಸಿದ್ರು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ನಗರಸಭೆ ಅಧಿಕಾರಿಗಳ ವಿರುದ್ಧ ಫಲಾನುಭವಿಗಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸ್ವತ್ತು ಆಗದೆ ಮನೆ ಕಟ್ಕೊಳ್ಳೋದಕ್ಕೆ ಫಲಾನುಭವಿಗಳು ಪರದಾಡ್ತಿದ್ದಾರೆ. ನಗರಸಭೆಯವರು ಏನು ಪ್ರಾಬ್ಲಮ್ ಅಂತಲೂ ಕೂಡ ಹೇಳ್ತಾ ಇಲ್ಲ, ಅದನ್ನು ಮುಂದೂಡ್ಕೊಂಡು ಬರ್ತಾನೆ ಇದ್ದಾರೆ. ಸಮಸ್ಯೆ ಏನು ಅಂತಲೂ ಹೇಳ್ತಾ ಇಲ್ಲ, ನಾವು ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ, ಮುಂದೂಡ್ಸ್ಕೊಂಡು ಬರ್ತಾನೆ ಇದ್ದಾರೆ. ಇಲ್ಲಿಗೆ ಸಂಬಂಧಪಟ್ಟ ಶಾಸಕರನ್ನ MP ಅವ್ರನ್ನ ಕರ್ಕೊಬಂದು ಮಾಡಿಸ್ಕೋಬೇಕು ನೀವು, ಇಲ್ಲ ಅಂತ ಅಂದರೆ ನಾವು ಮಾಡಿಕೊಡ್ದಿರ ಅಂತಾರೆ ಸರ್. ಯಾವುದೇ 10 ಅಧಿಕಾರಿಗಳ ಹತ್ರ 16 ವರ್ಷದಿಂದ ತಿರುಗಿ ನಮಗೆ ಸಾಕಾಗಿದೆ. DCM DKಶಿ ಕ್ಷೇತ್ರದಲ್ಲೇ ಫಲಾನುಭವಿಗಳು ತತ್ತರಿಸಿ ಹೋಗಿರೋದು ವಿಪರ್ಯಾಸವೇ ಸರಿ. ಇನ್ನು ಫಲಾನುಭವಿಗಳಿಗೆ ಈ ಸ್ವತ್ತು ಮಾಡಿಸಿಕೊಡುವವರೆಗೂ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಬಿಡೋದಿಲ್ಲ. ಡಿ ಕೆ ಸುರೇಶ್ ಅವರು ಒಂದು ಫೋನ್ ಮಾಡಿದರೆ ಕೆಲಸ ಆಗೋಗ್ಬಿಡುತ್ತೆ. ನೋಡ್ರಿ 97ರಿಂದ ನೋಡ್ರಿ ಆ ಮನೆಗಳೆಲ್ಲ ಹೆಂಗಿದೆ ನೋಡ್ರಿ. ಪಾಪ ಆ ಅಜ್ಜಿ ಒಬ್ರು ಇದಾರಲ್ಲ, ಪಾಪ ಅವರೊಂದು ಜೀವಂತವಾಗಿರುವಾಗ ಒಂದು ಸೈಟ್ ಅವರ ಸ್ವಂತದ್ದಾಗಲಿ ಅಲ್ವಾ? ದಯವಿಟ್ಟು ಮಾಡಿಕೊಡಿ ಈ ಕೆಲಸವನ್ನು. ಎಲ್ಲಿದ್ದೀರಿ ಸ್ವಾಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿ ಕೆ ಸುರೇಶ್ ಅವರೇ ಈ ಕೆಲಸ ಮಾಡಿಕೊಡಿ. ಡಿ ಕೆ ಶಿವಕುಮಾರ್ ಅವರೇ ಕೆಲಸ ಮಾಡಿಕೊಡಿ. ನೀವು ಹೇಳ್ತಾ ಇದ್ದೀರಿ. ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅವರೇ ನೋಡಿ, ಆ ತಾಯಿ 27 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಸೈಟ್, ಅದು ಏನು ಸೈಟು? 2040 ಸಣ್ಣ ಸೈಟು. ಅವ್ರಿಗೊಂದು ಆಸೆ, ಏನಾದರೂ ಒಂದು ಆದರೆ ಆಗತ್ತೆ ಅಂತ. ಮಹದೇವ್ ಕನಕಪುರ ನಗರಸಭೆ ಆಯುಕ್ತರು ಆ್ಯಂಡ್ ನಾಗರಾಜು ವಾರ್ಡ್ ನಂಬರ್ 7ರ ನಗರಸಭೆ ಸದಸ್ಯರು, ಡಿ ಕೆ ಶಿವಕುಮಾರ್ ಇಲ್ಲಿಯ ಶಾಸಕರು, DCM. ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾ ಇದ್ರು, ನಾವು ಬೆಂಗಳೂರನ್ನು ದೊಡ್ಡದು ಮಾಡ್ತೀವಿ ಅಂತ. ಸರ್ ಮಾಡಿ, ತೊಂದರೆ ಇಲ್ಲ, ಒಳ್ಳೆ ವಿಚಾರ. ಆದರೆ ಬೆಂಗಳೂರಲ್ಲಿ ಇಂಥ ಮನೆ ಇರಬಾರ್ದಲ್ಲ. ಬೆಂಗಳೂರಲ್ಲಿ ಈ ಥರ ಚೋಪಡಾಪಟ್ಟಿ ಇರಬಾರ್ದಲ್ಲ. ಮುಂಬೈ ಧಾರಾವಿ ಸ್ಲಮ್ ಇದ್ದಂಗೆ ಇರಬಾರ್ದಲ್ಲ. ಸೊ ಹಾಗಾಗಿ ನೀವು ಗಮನ ಹರಿಸಬೇಕು. ಡಿ ಕೆ ಸುರೇಶ್ ಅವರೇ ಸಂಸದರು, ರಾಮಲಿಂಗಾರೆಡ್ಡಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ಮೆಲ್ಲರಲ್ಲಿ ಕೇಳ್ಕೊತಾ ಇರೋದು, ಈ ಸತ್ತು ಮಾಡಿಸಿಕೊಳ್ಳಲು 27 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕನಕಪುರದ ವಾರ್ಡ್ ನಂಬರ್ 7ರ ತಟ್ಟೆಹಳ್ಳದಲ್ಲಿ ನಿವೇಶನ ಹಂಚಿಕೆಯಾಗಿತ್ತು 1997. ಆಶ್ರಯ ಯೋಜನೆಯಡಿ ಪಾಪ ಸೈಟ್ ಇಲ್ಲದವರಿಗೆ ಸೈಟ್ ಕೊಟ್ಟಿದ್ದಾರೆ. ಮನೆ ಕಟ್ಟಿಸಿಕೊಳ್ಳಲಾಗ್ತಾ ಇಲ್ಲ 71 ಫಲಾನುಭವಿಗಳಿಗೆ. ಅದು ನಿಮಗೆ ಈ ಖಾತೆ ಆಗದೆ ನಿಮಗೆ ಮನೆ ಕಟ್ಟಿಸ್ಕೊಳ್ಳೋಕ್ಕಾಗಿಲ್ಲ. ಒಂದು ಮನೆ ಕಟ್ಟಿಸಿ ಸ್ವಾಮಿ, ದಯವಿಟ್ಟು ಅವರಿಗೆ ಮನೆ ಕಟ್ಟೋಕೆ ಮಾಡಿಕೊಡಿ. ಡಿ ಕೆ ಸುರೇಶ್ ಮನಸ್ಸು ಮಾಡಿದರೆ ಅಥವಾ ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದರೆ 2 ನಿಮಿಷದ ಕೆಲಸ. ಯಾಕೆ ಪೆಂಡಿಂಗ್ ಆಗಿದೆ ಗೊತ್ತಿಲ್ಲ. ಬನ್ನಿದರ ಬಗ್ಗೆ ಮಹದೇವ್ ನಮ್ಮ ರಿಪೋರ್ಟರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಮಹದೇವ್, ಯಾಕೆ ಇದು ಕನಕಪುರನೇ ಅಲ್ವಾ? ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಬಂದಿಲ್ವಾ? ಡಿ ಕೆ ಸುರೇಶ್ ಅವರ ಗಮನಕ್ಕೆ ಬಂದಿಲ್ವಾ? ಎಲ್ಲ ಕಡೆ ಹೋಗ್ತಾರಲ್ವ ಅವರು?
ಏನಾದರೂ ರಾಜಕೀಯ ಇದೆ ಇದರಲ್ಲಿ? ಜಯಪ್ರಕಾಶ್ ಸರ್, ಇದಕ್ಕೂ ಇದರಲ್ಲಿ ರಾಜಕೀಯ ಇದೆಯಾ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಕಳೆದ ಒಂದು 25-26 ವರ್ಷಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಇದೆ. ಯಾಕಂದ್ರೆ 1997ರಲ್ಲಿ PGR ಸಿಂಧಿ ಅವರು ಇಲ್ಲಿನ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಆಗ ಆಶ್ರಯ ಯೋಜನೆಯಡಿ ಅಲ್ಲಿರ್ತಕ್ಕಂಥ ಸುಮಾರು 3 ಎಕರೆ ಪ್ರದೇಶ, ಅಂದ್ರೆ ತಟ್ಟೆಯಾಳದಲ್ಲಿರ್ತಕ್ಕಂಥ 3 ಎಕರೆ ಪ್ರದೇಶದಲ್ಲಿ ಸುಮಾರು 85 ಜನ ಫಲಾನುಭವಿಗಳನ್ನ ಗುರುತು ಮಾಡಿ ಅವರಿಗೆ ಹಕ್ಕುಪತ್ರವನ್ನ ನೀಡಿರ್ತಾರೆ. ಆದ್ರೆ ಅದಾದ ನಂತರ ಒಂದು ಸರ್ವೆಯನ್ನ ಮಾಡ್ತಾರೆ. ಸರ್ವೆ ಮಾಡಿದಾಗ ಮತ್ತೊಂದು ಬಡಾವಣೆಗೆ ರಸ್ತೆಯನ್ನ ಬಿಡಬೇಕು ಅಂತ ಹೇಳಿ 71 ಜನರಿಗೆ ಫೈನಲ್ ಮಾಡ್ತಾರೆ. ಅಂತಂದ್ರೆ ಇನ್ನು ಉಳಿದಂತಹ 71 ಜನರಿಗೆ ಸೈಟ್ ಅನ್ನ ಹಂಚಿಕೆ ಮಾಡ್ಬೇಕಾಗುತ್ತೆ. ಆದ್ರೆ ನಗರಸಭೆ ಅಧಿಕಾರಿಗಳಿಗೆ ಅವರು ಮನವಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಸ್ವತ್ತನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರತಿ ಬಾರಿ ಅವರು ಅರ್ಜಿಯನ್ನ ಹಾಕಿದಂತಹ ಸಂದರ್ಭದಲ್ಲೂ ಒಂದು ಈಗ ಮಹಾದೇವ್ ಅವರೇ ಸಿಕ್ಕಿದ್ದಾರೆ, ಕನಕಪುರ ನಗರಸಭೆ ಆಯುಕ್ತರು. ಮಹಾದೇವ್ ಸರ್ ನಮಸ್ತೆ. ವೆರಿಫೈ ಮಾಡಿ ಆಗದಾದ್ರೆ ಕೊಡು, ಆಗಿಲ್ಲ ಮಹಾದೇವ್ ಸರ್ ನಮಸ್ತೆ. ಕನಕಪುರ ಯೋಜನೆ. ಮಹಾದೇವ್ ಸರ್ ನಮಸ್ತೆ. ಮಹಾದೇವರೇ ನಮಸ್ತೆ. ಮಹಾದೇವ್ ಅವರು ಬೇರೆಲ್ಲ ಮಾತಾಡ್ತಿದ್ದಾರೆ. ಮಹಾದೇವ್ ಅವರೇ ಅಲ್ಲಿ ಜನ ಹೇಳ್ತಾ ಇದ್ದಾರೆ ಮಹಾದೇವ ಮಹಾದೇವ. ಬರ್ಬೋದು. ಮಹಾದೇವ ಮನೆ ಮಾಡಿಕೊಡು ಮಹಾದೇವ. ಮಹಾದೇವ್ ಅವರು ಇದ್ದಾರೆ. ಮಹಾದೇವರೇ ನಮಸ್ತೆ. ಹಾ ಸರ್ ನಮಸ್ಕಾರ ಸರ್. ಇದು ನಿಮ್ಮ ಗಮನಕ್ಕಿರ್ಬೋದು, ಕನಕಪುರ ವಾರ್ಡ್ ನಂಬರ್ 7 ತಟ್ಟೆಹಳ್ಳ. ಹಾ ಸರ್. ಅದು ಈ ಸ್ವತ್ತಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್ ಮಾಡಿಕೊಡ್ಲಿಕ್ಕೆ? ಸರ್ ಅದು ಅಲ್ಲೇ ಒಂದು 20 ವರ್ಷದಿಂದನೇ ಕೊಟ್ಟವ್ರೆ. ಅಲ್ಲಿ ಏನಾಗಿದೆ, ಅಲ್ಲಿ ಒಂದು ಈಗ ರಸ್ತೆ ಮಾಡಿದ್ದಾರೆ ಒಂದು 3-4 ವರ್ಷದಿಂದ. ಆ ರಸ್ತೆ ಮಾಡಿದ್ಮೇಲೆ ಅದ ಸೈಟ್ಗಳನ್ನ ಮತ್ತೆ ಈ ರಸ್ತೆ ಹೋಗಿರೋ ಜಾಗ ಬಿಟ್ಟು ಮತ್ತೆ ಅದನ್ನ ಉಳಿಕೆ ಸೈಟ್ಗಳಿದೆ ಒಂದು ವಿಂಗಡಣೆ ಮಾಡಿ ಪ್ಲಾನ್ ಮಾಡಿಸಿ ಎಲ್ಲ ಕೊಡ್ಬೇಕಾಗಿತ್ತು ಹಿಂದೆ. ಅದು ಎಲ್ಲ ಪ್ಲಾನ್ ಎಲ್ಲ ಮಾಡ್ಸಿದೀವಿ. ಆ ಪ್ಲಾನ್ ಮಾಡ್ಸಿದ್ಮೇಲೆ ಈಗ ಸೈಟ್ಗಳನ್ನ ವಿಂಗಡಣೆ ಮಾಡಕ್ಕೆ ಟೆಂಡರ್ ಕರಿಬೇಕು. ಆ ಟೆಂಡರ್ ಕರೆದಿ ಆ ಸೈಟ್ಗಳು ರಸ್ತೆ ಹೋದ್ಮೇಲೆ ಇನ್ನು ಎಷ್ಟು ಉಳ್ಕೊಳ್ತವೆ ಸೈಟ್ಗಳು, ಆ ಸೈಟ್ಗಳನ್ನ ವಿಂಗಡಣೆ ಮಾಡಿ ಆ ಟೆಂಡರ್ ಕರಿತಾ ಇದೀವಿ. ಟೆಂಡರ್ ಆದ್ಮೇಲೆ ಆ ಸೈಟ್ಗಳನ್ನ ಮಾರ್ಕ್ ಮಾಡ್ತಾರೆ. ಮಾರ್ಕ್ ಆದ್ಮೇಲೆ ನಾವು ಹಂಚಿಕೆ ಇನ್ನೇನು ಉಳ್ಕೊಂಡವ್ರೆ ಅವ್ರಿಗೆ ಹಂಚಿಕೆ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಎಷ್ಟು ದಿವಸದಲ್ಲಿ ಆಗ್ಬೋದು ಸರ್ ಇದು? ಇದು ಒಂದು ಈಗ ಟೆಂಡರ್ ಕರೆದ್ರೆ ನಾವು ಮಿನಿಮಮ್ 15 days ಇರುತ್ತೆ. ಅದೆಲ್ಲ ನಾವು ಟೆಂಡರ್ ಕರೆದಿ ಎಲ್ಲ ಮತ್ತೆ ಅವ್ರ ವರ್ಕ್ ಎಕ್ಸಿಕ್ಯೂಷನ್ ಆಗೋದಕ್ಕೆ ಒಂದು 3 months ಬೇಕು ಸರ್. ಬೇಗ ಮಾಡಿ ಸರ್. ತುಂಬಾ ವಯಸ್ಸಾದವರೆಲ್ಲ ಇದ್ದಾರೆ, ಅವರು ಜೀವಂತ ಇರುವಾಗಲೇ ಸಿಗಲಿ. ಮಾಡೋಣ ಸರ್. ಬಂದ್ಮೇಲೆ ಮಾಡಿಸ್ತೀನಿ. ನಾನು ಬಂದೀಗ 4 ತಿಂಗಳಾಯ್ತು. ನಾನು DK ಶಿವಕುಮಾರ್ ಅವರ ಗಮನಕ್ಕೂ ತರ್ತೀನಿ ಇದನ್ನ. ಎಸ್ ಸರ್ ತಗೊಂಡ್ಬನ್ನಿ. ತಮ್ಮ ಹೆಸರು ಸರ್? ಜಯಪ್ರಕಾಶ್ ಶೆಟ್ಟಿ ಅಂತ, ರಿಪಬ್ಲಿಕ್ ಕನ್ನಡದಿಂದ ಮಾತಾಡ್ತಾ ಇದ್ದೀನಿ. ಎಸ್ ಸರ್ ಆಯ್ತು ಸರ್, ಮಾಡಿಸ್ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಇದನ್ನು ನಮ್ಮ ವಿಜಯ್ ಇದ್ದಾರೆ, ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವರ ಹತ್ರ ಹೇಳಿ ಈ ಸ್ಟೋರಿಯನ್ನು DK ಶಿವಕುಮಾರ್ ಅವರ ಗಮನಕ್ಕೆ ಮತ್ತು DK ಸುರೇಶ್ ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮಹಾದೇವ್ ಇದನ್ನು ಫಾಲೋಅಪ್ ಮಾಡಿ ನಾನು ಕೂಡ ಈ ವಿಡಿಯೋ ಕ್ಲಿಪ್ ಇದೆಯಲ್ಲ, ಸಾಧ್ಯವಾದರೆ ಈ ವಿಡಿಯೋ ಕ್ಲಿಪ್ಪನ್ನು DK ಸುರೇಶ್ ಮತ್ತು DK ಶಿವಕುಮಾರ್ ಅವರ ಗಮನಕ್ಕೆ ತನ್ನಿ. ವಾಟ್ಸಪ್ಪಲ್ಲಿ ಕಳಿಸ್ತಿರೋ ಮತ್ತೊಂದು ಮಾಡ್ತಿರೋ. ಈ 71 ಜನರಿಗೆ ನೀವು ಮನೆ ಮಾಡಿಸ್ಕೊಟ್ರೆ ನೀವೇ MLA ನೆಕ್ಸ್ಟು. ಖಂಡಿತ ಸರ್. ಯಾಕಂದ್ರೆ ಅವ್ರಿಗೆ ಪ್ರಮುಖವಾಗಿ ಅವ್ರಿಗೆ ಒಂದೇ ಒಂದು ಮಾತು ಬೇಕಾಗಿರೋದು, DK ಸುರೇಶ್ ಅಥವಾ DK ಶಿವಕುಮಾರ್ ಅವರಿಂದ ನಗರಸಭೆಯವರಿಗೆ ಒಂದೇ ಒಂದು ಮಾತು ಹೇಳಿದ್ರು ಕೂಡ ಈ ಕೆಲಸ ಶೀಘ್ರಗತಿಯಲ್ಲಿ ಆಗುತ್ತೆ. ಯಾಕಂದ್ರೆ ಕಳೆದ 20-25 ವರ್ಷಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆ ಇರುವಂತದ್ದು. ಅಧಿಕಾರಿಗಳ ಮಾತು ಇದೆ, ಯಾಕಂದ್ರೆ ಸಂಸದರಿಂದ ಅಥವಾ ಶಾಸಕರಿಂದ ಒಂದು ಮಾತನ್ನ ಹೇಳಿಸಿ ಅಂತ. ಯಾಕಂದ್ರೆ ಸರ್ವೆ ಮಾಡಿಸ್ಲಿಕ್ಕೆ ಅವ್ರಿಗೆ ಕೇವಲ 15 ದಿವಸದ ಕೆಲಸ. ಆದ್ರೆ ಅಷ್ಟು ವರ್ಷಗಳಿಂದ ಯಾಕೆ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಅಂತನ್ನುವಂಥದ್ದೇ ಪ್ರಶ್ನೆ. ಜನ ಕೇಳುವಂತ ಪ್ರಶ್ನೆ, ಯಾಕೆ ಇಷ್ಟು ವರ್ಷ ಬೇಕಾಯ್ತು ಒಂದು ಸರ್ವೆ? ಓಕೆ, ನೋಡೋಣ. ನಾವೊಂದು ನಮ್ಮ ಪ್ರಯತ್ನ ಪಟ್ಟರೆ ಫಲ ಸಿಕ್ಕೇ ಸಿಗತ್ತೆ ಅಂತ ಒಂದು ನಂಬಿಕೆ ನಮ್ಮಲ್ಲಿದೆ, ನಮ್ಮ ಮಣ್ಣಿನಲ್ಲಿ. ಆ ಪ್ರಯತ್ನ ನಾವು ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.